ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಉಳಿದ ಅಂದರೆ ನಾವು ಸಾಮಾನ್ಯವಾಗಿ ಉಪಯೋಗಿಸುವ ವರ್ಬ್ಸ್ಗಳನ್ನು ತಿಳ್ಕೊಳ್ಳೋಣ. ಜೊತೆಗೆ ಆ ವರ್ಬ್ಸ್ಗಳ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು ಮತ್ತು ಪಾಸ್ಟ್ ಪಾರ್ಟಿಸಿಪಲ್ನ ತಿಳಿಯೋಣ ಅಂತ ಹೇಳುತ್ತಾ, ಇವತ್ತಿನ ಮೊದಲನೇ ವರ್ಬು ಮೀಟ್ ಅಂದರೆ ಭೇಟಿಯಾಗುವುದಾಗುತ್ತೆ. ಇದರ ಪ್ರೆಸೆಂಟ್ ಟೆನ್ಸ್ ಇದೆ. ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ಮೆಟ್. ಮೆಟ್ ಅಂದರೆ ಭೇಟಿಯಾದರು ಅಂತಾಗುತ್ತೆ. ಇಲ್ಲಿ ಭೇಟಿಯಾದರು ಅನ್ಬೋದು, ಭೇಟಿಯಾದಳು ಅನ್ಬೋದು, ಭೇಟಿಯಾಯಿತು ಅನ್ಬೋದು, ಅಥವಾ ಭೇಟಿಯಾದರು ಅಂತ ಅನ್ಬೋದು. ಯಾವುದಾದ್ರು ಒಂದು ಹೇಳ್ಬೋದು. ಅನುಕೂಲಕ್ಕೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ ನೀವು ಮೆಟ್ಟು ಎನ್ನುವ ವರ್ಬ್ ಯೂಸ್ ಮಾಡ್ಬೋದು. ಮೀಟು ಎನ್ನುವ ವರ್ಬಿನ ಪಾಸ್ಟ್ ಪಾರ್ಟಿಸಿಪಲ್ಲು ಮೆಟ್ಟಾಗುತ್ತೆ. ಮೆಟ್ ಅಂದರೆ ಭೇಟಿ ಯಾಗಲ್ಪಟ್ಟಿತು. ನೆಕ್ಸ್ಟು ವರ್ಬು ಪ್ರೀ. ಪ್ರೀ ಅಂದರೆ ಪಾವತಿಸುವುದಾಗುತ್ತೆ. ಇದು ಪ್ರೆಸೆಂಟ್ ಟೆನ್ಸ್ ಇದೆ. ಇದು ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ಪೇಡ್. ಪೇಡ್ ಅಂದರೆ ಪಾವತಿಸಿದೆ ಅಂತಾಗುತ್ತೆ. ಪಾವತಿಸಿದೆ ಅನ್ನೋದನ್ನ ಇಂಗ್ಲೀಷಲ್ಲಿ ಪಾಸ್ಟ್ ಟೆನ್ಸಲ್ಲಿ ಹೇಳ್ಬೇಕಾಗುತ್ತೆ. ಪೇ ಐಡಿ ಆಗುತ್ತೆ. ಪೇ ಎನ್ನುವ ವರ್ಬಿನ ಪಾಸ್ಟ್ ಪಾರ್ಟಿಸಿಪಲ್ಲು ಪೆಡದಾಗುತ್ತೆ. ಅರ್ಥ ಕನ್ನಡದಲ್ಲಿ ಪಾವತಿಸಲ್ಪಟ್ಟಿತಾಗುತ್ತೆ. ಪಾವತಿಸಲ್ಪಟ್ಟಿತು ಎನ್ನುವುದು ಪಾಸ್ಟ್ ಪಾರ್ಟಿಸಿಪಲ್ ಇದೆ. ನೆಕ್ಸ್ಟು ವರ್ಬು ಈಸ್ ದಟ್ ವಿಯರ್. ವಿಯರ್ನ ಧರಿಸುವುದು. ಇಲ್ಲಿ ನೀವು ಬಟ್ಟೆಗಳನ್ನ ಧರಿಸುವುದಾಗುತ್ತೆ. ಇಲ್ಲಿ ವಿಯರು ಅನ್ನೋದು ಪ್ರೆಸೆಂಟ್ ಟೆನ್ಸ್ ಇದೆ. ಪಾಸ್ಟ್ ಟೆನ್ಸಲ್ಲಿ ಹೇಳ್ಬೇಕಾದ್ರೆ ಓರ್ ಅಂದರೆ ಧರಿಸಿದ್ದ ಅಂತಾಗುತ್ತೆ. ಇಲ್ಲಿ ಧರಿಸಿದ್ದಾನೆ ಅನ್ಬೋದು, ಅಥವಾ ಧರಿಸಿದ್ದಾಳೆ ಅನ್ಬೋದು, ಅಥವಾ ಧರಿಸಿತು ಅಂತ ಹೇಳ್ಬೋದು, ಅಥವಾ ಧರಿಸಿದ ಅಂತ ಹೇಳೋಕ್ಕಾಗುತ್ತೆ. ವಿಯರು ಎನ್ನುವ ವರ್ಬನ ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ಬೇಕಾದ್ರೆ ವಾರ್ನ್. WORN ಆಗುತ್ತೆ. ವಾರ್ನ್ ಅಂದರೆ ಧರಿಸಲ್ಪಟ್ಟಿತು ಅಂತಾಗುತ್ತೆ. ನೆಕ್ಸ್ಟು ವರ್ಬು ಈಸು ದಟ್ ವಿನ್. ವಿನ್ ಅಂದರೆ ಜಯಿಸುವುದಾಗುತ್ತೆ. ಇದು ಪ್ರೆಸೆಂಟ್ ಟೆನ್ಸ್ ಇದೆ. ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ಒನ್ ಅಂತಾಗುತ್ತೆ. ಒನ್ ಅಂದರೆ ಜಯಿಸಿದ್ದಾನೆ ಅಂತಾಗುತ್ತೆ. ಇದು ನೀವು ಜಯಿಸಿದ್ದಾನೆ ಅನ್ಬೋದು, ಅಥವಾ ಜಯಿಸಿದ್ದಾಳೆ ಅನ್ಬೋದು, ಅಥವಾ ಜಯಿಸಿತು ಅನ್ಬೋದು, ಅಥವಾ ಜಯಿಸಿದ್ದಾಳೆ ಅಂತ ಕೂಡ ಅನ್ಬೋದು. ಇನ್ನು ಎನ್ನುವ ವರ್ಬಿನ ಪಾಸ್ಟ್ ಪಾರ್ಟಿಸಿಪಲ್ಲು ಹೇಳ್ಬೇಕಾದ್ರೆ ಒನ್ ಅನ್ಬೇಕು. ಒನ್ ಅಂದರೆ ಜಯಿಸಲ್ಪಟ್ಟಿತು ಅಂತಾಗುತ್ತೆ. ನೆಕ್ಸ್ಟು ವರ್ಬು ಈಸು ದಟ್ ಅಪ್ಸೆಟ್. ಅಪ್ಸೆಟ್ ಅಂದರೆ ಅಸಮಾಧಾನವಾಗುವುದು ಅಥವಾ ನಿರಾಸೆಯಾಗುವುದು ಅಂತಾಗುತ್ತೆ. ಇದು ಪ್ರೆಸೆಂಟ್ ಟೆನ್ಸ್ ಇದೆ. ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ಅಪ್ಸೆಟ್ ಅಂತಾಗುತ್ತೆ. ಅಪ್ಸೆಟ್ ಅಂದರೆ ಅಸಮಾಧಾನವಾಗಿದೆ ಅನ್ಬೋದು, ಅಥವಾ ಅಸಮಾಧಾನವಾಗಿದೆ ಅನ್ಬೋದು, ಅಥವಾ ನಿರಾಸೆಯಾಗಿದೆ ಅನ್ಬೋದು. ಅದನ್ನು ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ಬೇಕಾದ್ರೆ ಅಸಮಾಧಾನವಾಗಲ್ಪಟ್ಟಿತು ಅನ್ಬೋದು, ಅಥವಾ ನಿರಾಸೆಯಾಗಲ್ಪಟ್ಟಿತು ಅನ್ಬೋದು. ನೆಕ್ಸ್ಟು ವರ್ಬು ಈಸು ದಟ್ ಚೇಸ್ ಅಂದರೆ ಬೆನ್ನಟ್ಟುವುದು ಅಂತಾಗುತ್ತೆ. ಚೇಸು ಅಂದರೆ ಬೆನ್ನಟ್ಟುವುದು ಅಂತಾಗುತ್ತೆ. ಇದು ಪ್ರೆಸೆಂಟ್ ಟೆನ್ಸ್ ಇದೆ. ಸಾಮಾನ್ಯವಾಗಿ ನಾವು ನೋಡುವ ಮೂವೀಸ್ ಅಥವಾ ಚಲನಚಿತ್ರಗಳಲ್ಲಿ ಇರೋ ವಿಲನ್ಸ್ಗಳನ್ನ ಹೀರೋಗಳು ಚೇಸ್ ಮಾಡ್ತಾ ಇರ್ತಾರೆ. ಅಂದರೆ ವಿಲನ್ಸನ್ನು ನಾವು ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಹೀರೋಗಳು ಯಾವುದೇ ಪ್ರಕಾರದ ವೆಹಿಕಲ್ಲು ತಗೊಂಡು ಚೇಸ್ ಮಾಡ್ತಾ ಇದ್ದಾರೆ. ಅಂದರೆ ಬೆನ್ನಟ್ಟುವುದು ಅಂತಾಗುತ್ತೆ. ಇದು ಪ್ರೆಸೆಂಟ್ ಟೆನ್ಸ್ ಇದೆ. ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ಚೇಸ್ ಅನ್ಬೇಕು. ಚೇಸ್ ಅಂದರೆ ಬೆನ್ನಟ್ಟಿದ್ರು ಅಂತಾಗುತ್ತೆ. ಇಲ್ಲಿ ಬೆನ್ನಟ್ಟಿದ್ದನು ಅನ್ಬೋದು, ಅಥವಾ ಬೆನ್ನಟ್ಟಿದಳು ಅನ್ಬೋದು, ಅಥವಾ ಬೆನ್ನಟ್ಟಿತು ಅನ್ಬೋದು, ಅಥವಾ ಬೆನ್ನಟ್ಟಿದ್ರು ಅಂತಾಗುತ್ತೆ. ಚೇಸು ಎನ್ನುವ ವರ್ಬ್ನ ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ಬೇಕಾದ್ರೆ ಚೇಸ್ ಅನ್ಬೇಕು. ಚೇಸ್ ಅಂದರೆ ಬೆನ್ನಟ್ಟಲ್ಪಟ್ಟಿತು ಅಂತಾಗುತ್ತೆ. ಬೆನ್ನಟ್ಟಲ್ಪಟ್ಟಿತು ಅಂತಾಗಿದ್ರೆ ಅದು ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ನಂತರ ನೆಕ್ಸ್ಟ್ ವರ್ಬು ಇಸ್ ದಟ್ ಕಂಪೇರ್ ಅಂದರೆ ಹೋಲಿಸುವುದಾಗುತ್ತೆ. ಕ್ಷಮಿಸಿ, ಒಂದು ಮಾಡ್ತಿದ್ದೆ, ಚೀಟ್. ಚೀಟಲ್ಲಿ ಮೋಸ ಮಾಡುವುದಾಗುತ್ತೆ. ಇದು ಪ್ರೆಸೆಂಟ್ ಟೆನ್ಸ್ ಇದೆ. ಇದು ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ಚೀಟೆಡ್ ಅಂದರೆ ಮೋಸ ಮಾಡಿ ಆಗಿದೆ ಅಂತಾಗುತ್ತೆ, ಅಥವಾ ಮೋಸವಾಗಿದೆ ಅನ್ಬೋದು. ನಂತರ ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ಬೇಕಾದ್ರೆ ಚೀಟೆಡ್ ಅನ್ಬೇಕು. ಅಂದರೆ ಮೋಸ ಮಾಡಲ್ಪಟ್ಟಿತು ಅಂತಾಗುತ್ತೆ. ನೆಕ್ಸ್ಟು ವರ್ಬು ಈಸ್ ದಟ್ ಕಂಪೇರ್ ಅಂದರೆ ಹೋಲಿಸುವುದಾಗುತ್ತೆ, ಅಥವಾ ಹೋಲಿಕೆ ಮಾಡೋದು ಅಂತ ಹೇಳೋಕ್ಕಾಗುತ್ತೆ. ಆಗ ನಾವು ಯೂಸ್ ಮಾಡಬೇಕು ಕಂಪೇರ್. ಕಂಪೇರ್ ಅನ್ನೋದು ವರ್ಬಿನ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಹಾಗೆ ಪಾಸ್ಟ್ ಟೆನ್ಸಲ್ಲಿ ಹೇಳ್ಬೇಕಾದ್ರೆ ಕಂಪೇರ್ಡ್ ಅಂದರೆ ಹೋಲಿಕೆಯಾಗಿದೆ ಅನ್ಬೋದು, ಅಥವಾ ಹೋಲಿಸಿದ್ರು ಅನ್ಬೋದು. ಕಂಪೇರು ಎನ್ನುವ ವರ್ಬಿನ ಪಾಸ್ಟ್ ಪಾರ್ಟಿಸಿಪಲ್ಲು ಹೇಳ್ಬೇಕಾದ್ರೆ ಕಂಪೇರ್ಡ್
ಅಂದರೆ ಹೋಲಿಕೆ ಮಾಡಲ್ಪಟ್ಟಿದ್ದಾಗುತ್ತೆ. ನೆಕ್ಸ್ಟು ವರ್ಬು ಈಸು ದ್ಯಾಟು ಕಾನ್ಸ್ಟ್ರಕ್ಟ್ ಅಂದರೆ ಕಟ್ಟುವುದು ಅಂತ ಅರ್ಥ ಬರುತ್ತೆ ಕನ್ನಡದಲ್ಲಿ. ಇದು ಪ್ರೆಸೆಂಟ್ ಟೆನ್ಸ್ ಇದೆ. ಪಾಸ್ಟ್ ಟೆನ್ಸಲ್ಲಿ ಹೇಳ್ಬೇಕಾದ್ರೆ ಕಾನ್ಸ್ಟ್ರಕ್ಟೆಡ್ ಅಂದರೆ ಕಟ್ಟಿದ್ದು ಅಂತ ಅರ್ಥ ಆಗುತ್ತೆ. ಇಲ್ಲಿ ನೀವು ಹೇಳ್ಬೋದು ಕಟ್ಟಿದ್ದನು ಅನ್ಬೋದು, ಅಥವಾ ಕಟ್ಟಿದರು ಅನ್ಬೋದು, ಅಥವಾ ಕಟ್ಟಿತು ಅನ್ಬೋದು, ಅಥವಾ ಕಟ್ಟಿದರು ಅಂತ ಹೇಳೋಕ್ಕಾಗುತ್ತೆ. ಕನ್ಸ್ಟ್ರಕ್ಟು ಎನ್ನುವ ವರ್ಬಿನ ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ಬೇಕಾದ್ರೆ ಕನ್ಸ್ಟ್ರಕ್ಟೆಡ್ ಅಂತಾಗುತ್ತೆ. ಇಲ್ಲಿ ಕನ್ಸ್ಟ್ರಕ್ಟೆಡ್ ಅಂದರೆ ಕಟ್ಟಲಾಗಿದೆ ಅನ್ಬೋದು ಅಥವಾ ಕಟ್ಟಲ್ಪಟ್ಟಿದ್ದು ಅಂತ ಹೇಳ್ಬೋದು. ಎರಡು ಸರಿಯಾಗಿದೆ. ನೆಕ್ಸ್ಟು ವರ್ಬು ಈಸು ದಟ್ ಕಂಪ್ಲೇನ್ ಅಂದರೆ ದೂರುವುದು ಅಂತಾಗುತ್ತೆ ಅಥವಾ ಆಕ್ಷೇಪಣೆ ಮಾಡುವಂತಾಗುತ್ತೆ. ಇದು ಪ್ರೆಸೆಂಟ್ ಇರ್ತದೆ. ಪಾಸ್ಟ್ ಟೆನ್ಸಲ್ಲಿ ಹೇಳ್ಬೇಕಾದ್ರೆ ಕಂಪ್ಲೇಂಟ್ ಅಂದರೆ ದೂರಿದ್ದಾರೆ ಅನ್ಬೋದು. ಇಲ್ಲಿ ನೀವು ದೂರಿದ್ದಾನೆ ಅನ್ಬೋದು, ದೂರಿದ್ದಾಳೆ ಅನ್ಬೋದು, ದೂರಿದ್ದು ಅನ್ಬೋದು ಅಥವಾ ದೂರಿದ್ದಾರೆ ಅಂತ ಅನ್ಬೋದು. ಕಂಪ್ಲೇನು ಎನ್ನುವ ವರ್ಬಿನ ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ಬೇಕಾದ್ರೆ ಕಂಪ್ಲೇಂಡ್ ಅಂದರೆ ದೂರಲ್ಪಟ್ಟಿದ್ದು ಅನ್ಬೋದು ಅಥವಾ ಆಕ್ಷೇಪಿಸಲ್ಪಟ್ಟಿದ್ದು ಅಂತ ಅರ್ಥ ಬರುತ್ತೆ. ನೆಕ್ಸ್ಟು ವರ್ಬು ಈಸು ದಟ್ ಡಿವೈಡ್ ಅಂದರೆ ಭಾಗಿಸುವುದು ಅಂತಾಗುತ್ತೆ. ಇದು ಪ್ರೆಸೆಂಟ್ ಟೆನ್ಸ್ ಇದೆ. ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ಡಿವೈಡೆಡ್ ಅಂದರೆ ಭಾಗಿಸುವುದು ಅಂತಾಗುತ್ತೆ. ಇಲ್ಲಿ ನೀವು ಭಾಗಿಸಿದರು ಅನ್ಬೋದು, ಭಾಗಿಸಿದರು ಅನ್ಬೋದು ಅಥವಾ ಭಾಗಿಸಿತು ಅನ್ಬೋದು ಅಥವಾ ಭಾಗಿಸಿದರು ಅನ್ಬೋದು. ಡಿವೈಡು ಎನ್ನುವ ವರ್ಬಿನ ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ಬೇಕಾದ್ರೆ ಡಿವೈಡೆಡ್ ಅಂದರೆ ಭಾಗಿಸಲ್ಪಟ್ಟಿದ್ದಾಗುತ್ತೆ. ನೆಕ್ಸ್ಟು ವರ್ಬು ಈಸು ದಟ್ ಎಂಪ್ಲಾಯ್ ಅಂದರೆ ಉದ್ಯೋಗ ಮಾಡುವುದಾಗುತ್ತೆ. ಇದು ಪ್ರೆಸೆಂಟ್ ಟೆನ್ಸ್ ಇದೆ. ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ಎಂಪ್ಲಾಯ್ಡ್ ಅನ್ನಬೇಕು ಅಂದರೆ ಉದ್ಯೋಗ ಮಾಡಿದಂತಾಗುತ್ತೆ. ಅಂದರೆ ಅರ್ಥ ಕನ್ನಡದಲ್ಲಿ ಉದ್ಯೋಗ ಮಾಡಿದ ಅನ್ಬೋದು, ಉದ್ಯೋಗ ಮಾಡಿದ ಅನ್ಬೋದು ಅಥವಾ ಉದ್ಯೋಗ ಮಾಡಿತು ಅನ್ಬೋದು ಅಥವಾ ಉದ್ಯೋಗ ಮಾಡಿದ್ರು ಅನ್ನೋಕ್ಕಾಗುತ್ತೆ. ಎಂಪ್ಲಾಯ್ ಅನ್ನುವ ವರ್ಬಿನ ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ಬೇಕಾದ್ರೆ ಎಂಪ್ಲಾಯ್ಡ್ ಅಂದರೆ ಉದ್ಯೋಗ ಮಾಡಲ್ಪಟ್ಟಿದ್ದಾಗುತ್ತೆ. ನೆಕ್ಸ್ಟು ವರ್ಬು ಈಸು ದಟ್ ಎಸ್ಟಾಬ್ಲಿಷ್ಡ್ ಅಂದರೆ ಸ್ಥಾಪಿಸುವುದಾಗುತ್ತೆ. ಇದು ಪ್ರೆಸೆಂಟ್ ಟೆನ್ಸ್ ಇದೆ. ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ಎಸ್ಟಾಬ್ಲಿಷ್ಡ್ ಅಂದರೆ ಸ್ಥಾಪಿಸುವುದು ಅಂತಾಗುತ್ತೆ. ಅಂದರೆ ನೀವು ಸ್ಥಾಪಿಸಿದ್ದು ಅನ್ಬೋದು ಅಥವಾ ಸ್ಥಾಪಿಸಿದರು ಅನ್ಬೋದು ಅಥವಾ ಸ್ಥಾಪಿಸಿತು ಅನ್ಬೋದು ಅಥವಾ ಸ್ಥಾಪಿಸಿದರು ಅನ್ಬೋದು. ಯಾವುದಾದ್ರು ಒಂದು ಮಾಡ್ಬೋದು. ಈಗ ನಾವು ಎಸ್ಟಾಬ್ಲಿಷ್ ಎನ್ನುವ ವರ್ಬಿನ ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ಬೇಕಾದ್ರೆ ಎಸ್ಟಾಬ್ಲಿಷ್ ಆಗುತ್ತೆ. ಎಸ್ಟಾಬ್ಲಿಷ್ ಅಂದರೆ ಸ್ಥಾಪಿಸಲ್ಪಟ್ಟಿದ್ದಾಗುತ್ತೆ. ನೆಕ್ಸ್ಟ್ ವರ್ಬು ಈಸು ದಟ್ ಎಕ್ಸಸೈಸ್ ಅಂದರೆ ವ್ಯಾಯಾಮ ಮಾಡುವುದಾಗುತ್ತೆ. ಇದು ಪ್ರೆಸೆಂಟ್ ಟೆನ್ಸ್ ಇದೆ. ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ಎಕ್ಸರ್ಸೈಸ್ ಅಂತಾಗುತ್ತೆ ಅಂದರೆ ವ್ಯಾಯಾಮ ಮಾಡಿದ್ರು ಅಂತಾಗುತ್ತೆ. ಇಲ್ಲಿ ನೀವು ವ್ಯಾಯಾಮ ಮಾಡಿದನು ಅನ್ಬೋದು ಅಥವಾ ವ್ಯಾಯಾಮ ಮಾಡಿದ್ರು ಅನ್ಬೋದು ಅಥವಾ ವ್ಯಾಯಾಮ ಮಾಡಿತು ಅಂತ ಹೇಳ್ಬೋದು ಅಥವಾ ವ್ಯಾಯಾಮ ಮಾಡಿದ್ರು ಅಂತಾಗುತ್ತೆ. ಎಲ್ಲ ಸರಿಯಾಗಿದೆ, ನೋಡ್ಕೊಳ್ಳಿ. ಎಕ್ಸಸೈಸು ಅನ್ನುವ ವರ್ಬಿನ ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ಬೇಕಾದ್ರೆ ಎಕ್ಸಸೈಸ್ ಅಂದರೆ ವ್ಯಾಯಾಮ ಮಾಡಲ್ಪಟ್ಟಿದ್ದು ಅಂತಾಗುತ್ತೆ. ನೆಕ್ಸ್ಟು ವರ್ಬು ಈಸು ದಟ್ ಎಕ್ಸ್ಪ್ಲೈನ್ ಅಂದರೆ ವಿವರಿಸುವುದಾಗುತ್ತೆ. ಇದು ಪ್ರೆಸೆಂಟ್ ಟೆನ್ಸ್ ಇದೆ. ಪಾಸ್ಟ್ ಟೆನ್ಸಲ್ಲಿ ಹೇಳ್ಬೇಕಾದ್ರೆ ಎಕ್ಸ್ಪ್ಲೈನ್ಡ್ ಅಂದರೆ ವಿವರಿಸುವುದಾಗುತ್ತೆ. ಇಲ್ಲಿ ನೀವು ವಿವರಿಸಿದ ಅನ್ಬೋದು ಅಥವಾ ವಿವರಿಸಿದರು ಅನ್ಬೋದು ಅಥವಾ ವಿವರಿಸಿತು ಅನ್ಬೋದು ಅಥವಾ ವಿವರಿಸಿದರು ಅನ್ಬೋದು. ಎಲ್ಲ ಸರಿಯಾಗಿದೆ. ಎಕ್ಸ್ಪ್ಲೈನು ಎನ್ನುವ ವರ್ಬಿನ ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ಬೇಕಾದ್ರೆ ಎಕ್ಸ್ಪ್ಲೈನ್ಡ್ ಅಂದರೆ ವಿವರಿಸಲ್ಪಟ್ಟಿದ್ದಾಗುತ್ತೆ. ನೆಕ್ಸ್ಟು ಆ್ಯಂಡ್ ಲಾಸ್ಟು ವರ್ಬು ಈಸು ದಟ್ ಫೇಲ್ ಅಂದರೆ ವಿಫಲವಾಗುವುದಂತಾಗುತ್ತೆ ಅಥವಾ ನಪಾಸಾಗುವುದು ಅಂತ ಹೇಳ್ಬೋದು. ಇದು ಪ್ರೆಸೆಂಟ್ ಟೆನ್ಸ್ ಇದೆ. ಪಾಸ್ಟ್ ಟೆನ್ಸ್ ಹೇಳ್ಬೇಕಾದ್ರೆ ಫೇಲ್ ಅನ್ನಬೇಕು ಅಂದರೆ ವಿಫಲವಾಯಿತು ಅಂತಾಗುತ್ತೆ. ನಂತರ ಫೇಲು ಎನ್ನುವ ವರ್ಬಿನ ಪಾಸ್ಟ್ ಪಾರ್ಟಿಸಿಪಲ್ ಹೇಳ್ಬೇಕಾದ್ರೆ ಫೇಲ್ಡ್ ಅಂದರೆ ವಿಫಲವಾಗಲ್ಪಟ್ಟಿದ್ದಾಗುತ್ತೆ. ಇವತ್ತಿಗೆ ಇಷ್ಟು ಸಾಕು. ನೀವು ತುಂಬ ತಿಳ್ಕೊಂಡಿದ್ದೀರ. ನಾಳೆಗೆ ನಾನು ವರ್ಬಿನ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಪಾಸ್ಟ್ ಪಾರ್ಟಿಸಿಪಲ್ನ ಮುಗಿಸ್ತಾ ಇದ್ದೀನಿ. ಕಾರಣ ಏನಂದರೆ ನಾವು ಸಾಮಾನ್ಯವಾಗಿ ಉಪಯೋಗಿಸುವ ವರ್ಬ್ಗಳು ಅವುಗಳ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಪಾಸ್ಟ್ ಪಾರ್ಟಿಸಿಪಲ್ಲು ತಿಳ್ಕೊಂಡಿದ್ದೀರ. ಅಂದರೆ ನೀವು ಯಾವುದೇ ಪುಸ್ತಕ ಅಥವಾ ಯಾವುದೇ ನ್ಯೂಸ್ ಪೇಪರು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಂದ್ಕೊಂಡಿದ್ದೀನಿ. ಅಂದರೆ ಈಗ ಇವತ್ತು ಮುಗಿಸ್ತಾ ಇದ್ದೀನಿ, ನಾಳೆ ಸಿಗ್ತೀನಿ. ಅಂದರೆ ನಾಳೆ ಮತ್ತೆ ಸಿಗೋಣ. ಅಲ್ಲಿ ಕೂಡ ಇನ್ನೂ ಚೆನ್ನಾಗಿರುವ ವರ್ಬ್ಸ್ಗಳ ಪ್ರೆಸೆಂಟ್ ಟೆನ್ಸು, ಪಾಸ್ಟ್ ಟೆನ್ಸು, ಪಾಸ್ಟ್ ಪಾರ್ಟಿಸಿಪಲ್ಲು ತಿಳಿಯೋಣ ಮತ್ತು ಕಲಿಯೋಣ. ನೋಡ್ತಾ ಇರೋದು
ಪೂರ್ತಿಯಾಗಿ ನೋಡಿ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ತಿಳ್ಕೊಂಡಾದ್ಮೇಲೆ ಇದು ಒಂದಾಗ್ತದ. ಕೊನೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್.